ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದಲ್ಲಿ ಮೊಸಳೆ ಕಾಟದಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಸಂಪೂರ್ಣ ಕುಸಿದ ಹಿನ್ನೆಲೆ ಮೊಸಳೆಗಳು ನದಿ ತೊರೆದು ಪಕ್ಕದ ಗದ್ದೆಗಳಿಗೆ ನುಗ್ತಾ ಇರೋದು ವರದಿಯಾಗಿದೆ. ಸದ್ಯ ಗದ್ದೆಗೆ ನುಗ್ಗಿದ ಒಂದು ಮೊಸಳೆಯನ್ನ ಅಲ್ಲಿನ ಗ್ರಾಮಸ್ಥರು ಸೆರೆ ಹಿಡಿದು ಹಗ್ಗದಿಂದ ಗಿಡಕ್ಕೆ ಕಟ್ಟಿ ಹಾಕಿದ ಘಟನೆ ನಡೆದಿದೆ. ಸುದ್ದಿ ತಿಳಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ. ಮೊಸಳೆಯನ್ನ ವಶಕ್ಕೆ ಪಡೆದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ನದಿ ತೀರ ಪ್ರದೇಶಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸುವುದು ಸಾಧ್ಯತೆ ಇರೋದ್ರಿಂದ ಸದ್ಯ ಸ್ಥಳೀಯರಿಗೆ ಎಚ್ಚರಿಕೆಯಿಂದ ಇರೋಕೆ ಅಲ್ಲಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ನೋಡಿ ಎಷ್ಟು ದೊಡ್ಡ ಗಾತ್ರದ ಮೊಸಳೆಯನ್ನ ಸದ್ಯ ಅಲ್ಲಿ ಸೆರೆ ಹಿಡಿದಿರುವಂತದ್ದು. ನೋಡಿ ಮೊಸಳೆಗಳು ಅಲ್ಲಿ ನದಿ ತೀರ ಪ್ರದೇಶ, ನದಿಗೆ ಹತ್ತಿರವಾಗಿ ಗದ್ದೆಗಳು ಇದೆ ಅಂತ ಅಂದ್ರೆ ಮೊಸಳೆಗಳು ಬರೋದು ಸರ್ವೇ ಸಾಮಾನ್ಯ. ಸದ್ಯಕ್ಕೆ ಈಗ ಅಲ್ಲಿ ಗದ್ದೆಗೆ ನುಗ್ಗಿದಂತ ಒಂದು ಮೊಸಳೆಯನ್ನ ಅಲ್ಲಿನ ಗ್ರಾಮಸ್ಥರು ಹಿಡಿದು ಕಟ್ಟಾಕಿ ಸದ್ಯ ಅಲ್ಲಿ ಮರದ ಕೊಂಬೆಗೆ ಬೆಗೆದಿದ್ದಾರೆ. ಇದು ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಸಂಪೂರ್ಣ ಹಿನ್ನೆಲೆ ಅಂದ್ರೆ ತುಂಬಾ ಕೆಳಗೆ ಬಂದಿದೆಯಲ್ಲ, ಹಾಗಾಗಿ ಮೊಸಳೆಗಳು ಈಗ ಮೇಲ್ಮೇಲೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ನೀರು ಕಡಿಮೆ ಆದಂತೆ ಅವಕ್ಕೂ ಆಹಾರ ಏನು ಸಿಗೋದಿಲ್ಲ, ಮೀನು ಏಡಿ ಅಂತವೇನೂ ಸಿಗೋದಿಲ್ಲ. ಆವಾಗ ಅವು ಆಹಾರ ಹರಿಸಿ ದಡಕ್ಕೆ ಬರಲೇಬೇಕಾಗುತ್ತೆ. ಹಾಗಾಗಿ ಈಗ ಮೊಸಳೆಗಳು ನದಿ ತೊರೆದು ಪಕ್ಕದ ಗದ್ದೆಗೆ ನುಗ್ತಾ ಇರೋದು ಸದ್ಯ ಗೊತ್ತಾಗಿರೋದು. ಈಗ ಗದ್ದೆಗೆ ನುಗ್ಗಿದಂತ ಒಂದು ಮೊಸಳೆಯನ್ನ ಅಲ್ಲಿನ ಗ್ರಾಮಸ್ಥರು ಬಹಳ ಹರಸಾಹಸ ಮಾಡಿ ಹಿಡಿದು ಸೆರೆ ಹಿಡಿದಿದ್ದಾರೆ. ಜೊತೆಗೆ ಹಗ್ಗದಿಂದ ಕಟ್ಟಾಕಿದ್ದಾರೆ ಕೂಡ. ಇನ್ನು ಈ ವಿಷಯ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ತಿಳಿಸಲಾಗಿದೆ. ಹಾಗಾಗಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಮೊಸಳೆಯನ್ನ ಸುರಕ್ಷಿತವಾಗಿ ವಶಕ್ಕೆ ಪಡೆದು ಸ್ಥಳಾಂತರ ಮಾಡಿದ್ದಾರೆ. ಮೊಸಳೆಗಳಿಗೆ ಎಲ್ಲಿ ಕಾಡು ಗುಡ್ಡು ಜೊತೆಗೆ ನದಿಗಳು ಯಾರು ಹೋಗದೇ ಇರುವಂಥ ಪ್ರದೇಶ ಇರುತ್ತಲ್ಲ ಅಲ್ಲಿ ಬಿಟ್ಟು ಅದನ್ನು ಸೇಫ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ನದಿ ತೀರ ಪ್ರದೇಶ ಅಂತಂದರೆ ಇಂಥ ಘಟನೆಗಳಾಗೋದು ಸರ್ವೇ ಸಾಮಾನ್ಯ. ಹಾಗಾಗಿ ಅಲ್ಲಿನ ಸ್ಥಳೀಯರು ಜೊತೆಗೆ ಅಲ್ಲಿರುವವರು ಬಹಳ ಎಚ್ಚರಿಕೆಯಿಂದ ಇರ್ರಿ ಅಂತ ಹೇಳಿಬಿಟ್ಟು ಅಲ್ಲಿನ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ.